ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ನಾನು ಈ ವಿಡಿಯೋದಲ್ಲಿ ಈ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ. ಆ ಸ್ಟಾರ್ ಮಾರ್ಕ್ ಬರಲು ಕಾರಣವೇನು, ಬಂದವರು ಏನು ಮಾಡಬೇಕು, ಏನು ಮಾಡಿದರೆ ಮುಂದೆ ಕಾಲೇಜ್ ಸೆಲೆಕ್ಷನ್ ಆಗುತ್ತಾ ಇಲ್ವ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಬನ್ನಿ, ಈಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಅಂದರೆ ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ಸೆಲೆಕ್ಷನ್ ಆಗಿದೆ, ಕೆಲವು ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬಂದಿದೆ. ಅಂದರೆ ಈ ಕಾಲೇಜ್ ಸೆಲೆಕ್ಷನ್ ಆದವರದ್ದು ಏನು ಮಾಡಿದ್ರು, ಈ ಕಾಲೇಜ್ ಸೆಲೆಕ್ಷನ್ ಆ ಲಿಸ್ಟಲ್ಲಿ ಕಾಲೇಜ್ ಹೆಸರು ಬರಲಾರ್ದೆ ಸ್ಟಾರ್ ಮಾರ್ಕ್ ಬಂದಿದೆ. ಅಂದರೆ ಇವ್ರು ಏನು ಮಾಡಿದ್ರು, ಅವ್ರು ಏನು ಮಾಡಿದ್ರು ಅಂತೇಳಿ ನಾನು ತಿಳಿಸ್ತಾ ಹೋಗ್ತಾಯಿದ್ದೀನಿ. ಅಂದರೆ ನೀವು ಡಾಕ್ಯುಮೆಂಟಿಫಿಕೇಷನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಡಾಕ್ಯುಮೆಂಟಿಫಿಕೇಷನ್ ಲಿಸ್ಟ್ ಬಂದಿತ್ತು. ಆ ಬಂದಂಥ ಲಿಸ್ಟಲ್ಲಿ ನೀವು ಆ ಡಾಕ್ಯುಮೆಂಟಿಫಿಕೇಷನ್ ಕೂಡ ನೀವು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಂತರ ಇಲ್ಲಿ ಡಿಸೆಂಬರ್ 1ರಿಂದ ಡಿಸೆಂಬರ್ 3ರವರೆಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರು, ಅಂದರೆ ಬಿಟ್ಟಿದ್ರೆ. ಆ ಕಾಲೇಜ್ ಆಪ್ಷನ್ ಎಂಟ್ರಿಲಿ ನೀವು ಕೆಲವು ವಿದ್ಯಾರ್ಥಿಗಳು ಡಾಕ್ಯುಮೆಂಟಿಫಿಕೇಷನ್ ಮಾಡಿಸ್ಕೊಂಡು ಕಾಲೇಜ್ ಸೀಟ್ ಸಿಗುತ್ತೆ ಎಂಬ ಭರವಸೆಯಲ್ಲಿ ನೀವು ಸುಮ್ಮನೆ ಇದ್ದಿರಿ. ಆದರೆ ಇಲ್ಲಿ ಕೆಲವೊಬ್ಬರು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರು. ಮಾಡಿದವ್ರಿಗೆ ಮಾತ್ರ ಇಲ್ಲಿ ಕಾಲೇಜ್ ಎಂಟ್ರಿ ಅಥವಾ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿದೆ. ಯಾರು ಮಾಡಿಲ್ವೋ ಅವರು ಈ ಸ್ಟಾರ್ ಮಾರ್ಕ್ ಬಂದಿದೆ. ಅಂದರೆ ರೀಸನ್ ಏನಪ್ಪ ಅಂದ್ರೆ, ನನಗೆ ಕಾರಣ ಏನು ಅಂದರೆ, ಅವರು ಕಾಲೇಜ್ ಆಪ್ಷನ್ ಬಿಟ್ಟಾಗ ನೀವು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಅದೊಂದು ರೀಸನ್ ಆಗಿರ್ಬೋದು. ಅಥವಾ ನಿಮ್ಮ ಪರ್ಸೆಂಟೇಜ್ಗೆ ಅಥವಾ ನಿಮ್ಮ ಕೆಟಗರಿಗೆ ನೀವು 3 ಅಥವಾ 4 ಅಥವಾ 5 ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡಿರ್ತಾರಲ್ಲ, ಅದರಿಂದ ಅಥವಾ ನೀವು ಸೆಲೆಕ್ಟ್ ಮಾಡಿದಂಥ ಕಾಲೇಜಲ್ಲಿ ನಿಮ್ಮ ಪರ್ಸೆಂಟೇಜ್ಗೆ ಅಥವಾ ನಿಮ್ಮ ಕೆಟಗರಿಗೆ ಆ ಕಾಲೇಜಲ್ಲಿ ಸೀಟ್ ಇಲ್ಲದೆ ಇರ್ಬೋದು, ಅದರಿಂದ ಸ್ಟಾರ್ ಮಾರ್ಕ್ ಬಂದಿದೆ. ಅದೊಂದು ರೀಸನ್ ಆದ್ರೆ ನನಗೆ. ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಅದೊಂದು 2ನೇ ರೀಸನ್. ಕೆಲವೊಬ್ರಿಗೆ ಏನಾಯ್ತು ಅಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ನೋಡ್ಕೊಂಡ್ರಲ್ಲ. ಅದೇ ರೀತಿ ನಿಮ್ಮ ಲೀಸ್ಟಲ್ಲಿ ಕೂಡ ಸ್ಟಾರ್ ಮಾರ್ಕ್ ಬಂದಿರುತ್ತೆ ನಿಮ್ಮ ಕಾಲೇಜಲ್ಲಿ. ಅದನ್ನು ಮುಂದಿನ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿ ಬಿಟ್ಟಾಗ ಈ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಮತ್ತು ನಿಮ್ಮ 4-5 ಕಾಲೇಜ್ ಬದಲು ಒಂದು 20ರಿಂದ 30 ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಆಗ ನಿಮಗೆ ಕಾಲೇಜ್ ಸಿಗೋಂಥ ಚಾನ್ಸ್ ಇದೆ. ಅದರಿಂದ ನೀವೇನು ಮಾಡ್ಬೇಕಂದ್ರೆ, ನನಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬಿಡಬೇಕಾದ್ರೆ ಕಾಲೇಜ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಅವಾಗ ನಿಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿ ನೀವು ಮಾಡ್ಕೊಂಡ್ರೆ ನಿಮಗೆ ಒಂದು ಕಾಲೇಜು ಲಿಸ್ಟ್ ಸೆಲೆಕ್ಷನ್ ಆಗ್ಬೋದು. ಆದ್ದರಿಂದ ನೀವು ಈಗ ಮಾಡೋಂಥ ತಪ್ಪು ನೀವು ಮುಂದೆ ತಪ್ಪು ಏನಾದ್ರು ಮಾಡಿದ್ರೆ ನನಗೆ ನಿಮ್ಮದು ಯಾವುದೇ ಕಾರಣಕ್ಕೂ ನಿಮಗೆ ಆ ಸರ್ಕಾರಿ ಸೀಟ್ ಅಂದರೆ ಈ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ನೇಮ್ ಬರೋಲ್ಲ ಅಥವಾ ನಿಮಗೆ ಯಾವುದೇ ಕಾಲೇಜು ಸಿಗೋಲ್ಲ. ಆದ್ದರಿಂದ ನೀವು ಮುನ್ನೆಚ್ಚರಿಕೆಯಿಂದ ಮತ್ತೊಂದು ಬಾರಿ ಈ ಕಾಲೇಜ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ತಪ್ಪದೆ ಕಾಲೇಜ್ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಮತ್ತು ನಿಮಗೆ 4ರಿಂದ 5 ಕಾಲೇಜ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಒಂದು 20ರಿಂದ 30 ಕಾಲೇಜನ್ನು ಸೆಲೆಕ್ಟ್ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ಹಾಗೆ ಏನಾದರೂ ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.